Hello everyone, this is Chaitra and welcome back to my channel. ಈಗೀಗಂತೂ ವಾಲ್ ಡೆಕೋರೇಷನ್ ಮೇಲೆ ತುಂಬ ಅಂದರೆ ತುಂಬಾ ಗಮನ ಹೋಗಿದೆ. ಹಾಗಾಗಿ ವಾಲ್ ಪೇಂಟಿಂಗ್ ಮಾಡ್ತಾ ಇದ್ದೆ. ದಿನಕ್ಕೊಂದೊಂದು ಮಾಡಬೇಕು ಅಂತ ಹೇಳಿ ಪ್ಲ್ಯಾನಿಂಗ್ ಇತ್ತು, ಬಟ್ ಮಾಡೋಕ್ಕಾಗ್ತಾ ಇಲ್ಲ. ಉದಾಸೀನದ ಕಾರಣದಿಂದನೂ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಎಂಬ ಕಾರಣಕ್ಕೂ ಅಥವಾ ಟೈಮ್ ಸಾಕಾಗ್ತಿಲ್ಲ ಎನ್ನೋ ಕಾರಣಕ್ಕೂ ಗೊತ್ತಿಲ್ಲ. ಆ್ಯಂಡ್ ವಾಲ್ಪೇಪರನ್ನು ತರಿಸಿದ್ದೆ ನಾನು. ಈಗ 2 ತರಿಸಿ ಆಗಿದೆ. ಹಾಗಾಗಿ ಮುಕ್ಕಾಲು ಗೋಡೆ ಕಂಪ್ಲೀಟ್ ಆಗಿದೆ. ಮೂರನೇ ಅಂದರೆ ಕೆಳಗಿನ ಗೋಡೆ ಕವರ್ ಮಾಡಲಿಕ್ಕೆ ಇನ್ನೊಂದು ತರಿಸ್ಬೇಕಾಗ್ತದೆ. ಒಟ್ಟು 3 ತರಿಸ್ತಾ ಇದ್ದೇನೆ ಒಂದು ಗೋಡೆ ಕವರ್ ಮಾಡಲಿಕ್ಕೆ. ಸೊ ಶನಿವಾರ ಅಂತ ಹೇಳಿ ನಾನು ಕಾಲೇಜಿಗೆ ಹೋಗಿರಲಿಲ್ಲ. ಕ್ಲಾಸು ಇದ್ದಿರ್ಬೋದು ಒಂದೆರಡು, ಬಟ್ ಉದಾಸೀನ ಆಯಿತು ಎಂಬ ಕಾರಣಕ್ಕೆ ಹೋಗಿರಲಿಲ್ಲ. ಹಾಗೆಯೇ ಮನೆ ಕ್ಲೀನ್ ಮಾಡ್ತಾ ಇದ್ನ ಏನೋ ಆ ಟೈಮ್ಗೆ ಮಂಗಗಳು ಬಂದಿತ್ತು. ಸೊ ಅದಕ್ಕೆ ತಿನ್ನೋಕ್ಕೇನಾದರೂ ಕೊಡುವ ಅಂತ ಹೇಳಿ ಫ್ರಿಡ್ಜ್ ನೋಡಿದಾಗ ತುಂಬಾ ಸ್ವೀಟ್ಸ್ ಇದ್ವು. ಹಾಗಾಗಿ ಅವುಗಳಿಗೆ ಎಲ್ಲ ಕೊಟ್ಟು ಖಾಲಿ ಮಾಡಿದೆ. ಬಿಕಾಸ್ ನಾವು ಮನೆಯಲ್ಲಿ ಸ್ವೀಟ್ ತಿನ್ನೋದು ಕಮ್ಮಿ. ನನಗೆ ಇಷ್ಟವಾದ ಸ್ವೀಟ್ ಆದರೆ ನಾನು ತುಂಬ ತಿಂತೇನೆ, ಬಟ್ ಕೆಲವೊಂದು ಸ್ವೀಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಬೆಕ್ಕಿಗಾನಾಯಿಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮಂಗಗಳಂತೂ ಹತ್ತಿರನೇ ಬಂದು ಕೂತಿತ್ತು. ಒಂಥರ ಜಾಲಿ ಆಯಿತು. ರಜೆ ಮಾಡಿದ್ದಕ್ಕೂ ಸಾರ್ಥಕ ಎಂಬ ಫೀಲ್ ಆಯಿತು. ನೀವು ಮೊದಲ ಕ್ಲಿಪ್ಪನ್ನು ಗಮನಿಸಿದರೆ ಅದರಲ್ಲಿ ಮನಿ ಪ್ಲ್ಯಾಂಟನ್ನು ಹಾಕಿಟ್ಟ ಒಂದು ಗ್ಲಾಸಿದು ಬಾಟ್ಲ್ ಕಾಣ್ತಾ ಇದೆಯಲ್ಲ, ಹಾಗೆಯೇ ನಾನು 4-5 ಗ್ಲಾಸು ಪ್ಲಾಸ್ಟಿಕ್ ಎಲ್ಲ ಇತ್ತು, ಅದಕ್ಕೆಲ್ಲ ಡಿಸೈನ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ 2ಕ್ಕೆ ಡಿಸೈನ್ ಮಾಡಿಟ್ಟೆ. ಸೊ ತುಂಬಾ ಕ್ಯೂಟಾಗಿತ್ತು. ಆ್ಯಂಡ್ ಈ ಬಾಟಲ್ ಪೇಂಟಿಂಗ್ ಕೂಡ ಒಂಥರ ಮಜಾ ಕೊಡ್ತಾ ಇದೆ ಅಂತಲೇ ಹೇಳಬಹುದು. ಔಟ್ಸೈಡ್ ಸ್ಟಡಿ ರೂಮಿಗೆ ಕೂಡ ವಾಲ್ ಪೇಂಟಿಂಗನ್ನು ಮಾಡ್ತಾ ಇದ್ದೆ. ಫುಲ್ ಕವರ್ ಮಾಡುವ ಪ್ಲ್ಯಾನ್ ಇದೆ, ಬಟ್ ಏನಾಗ್ತದೋ ಗೊತ್ತಿಲ್ಲ, ನೋಡೋಣ. ನಮ್ಮ ಮನೆಗೊಂದು ಹೊಸ ಬೆಕ್ಕು ಬಂದಿದೆ. ಸೊ ಅದರ ವಿಡಿಯೋವನ್ನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ತುಂಬ ಕ್ಯೂಟಾಗಿದೆ. ತುಂಬ ಬೇಗ ಅಡ್ಜಸ್ಟ್ ಆದಳು ಅಂತಲೇ ಹೇಳಬಹುದು. ಒಂದೇ ದಿನದಲ್ಲಿ. ಒಂದಿನ ಸ್ವಲ್ಪ ಮುಜುಗರ ಪಡ್ತಾ ಇದ್ಲು, ಬಟ್ ಹತ್ತಿರ ಬರ್ತಾ ಇದ್ಲು. ಆ್ಯಂಡ್ ಸೆಕೆಂಡ್ ಡೇ ಅಂತೂ ಫುಲ್ ಮನೆಯ ಸದಸ್ಯೆಯಾಗಿ ಹೋಗಿದ್ಲು ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತು, ನನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ, ಬರೆಯೋದು ಅಂದ್ರೂ ತುಂಬಾ ಇಷ್ಟ ಅಂತ ಹೇಳಿ ನಾನು ಡ್ಯಾನ್ಸಿಂಗಿಗೋಸ್ಕರ ಈ ಸೆಟಪ್ಪನ್ನು ಮಾಡ್ಕೊಂಡಿದ್ದೆ, ಲೈಟಿಂಗ್ ಸ್ಪೀಕರ್ ಎಲ್ಲ ಹಾಕಿ. ಸೊ ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ತೆಗಿಲಿಕ್ಕೆ ಹೋದೆ, ಬಟ್ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅದು ರಿಯಲ್ ಆಗಿ ಫೀಲ್ ಮಾಡಿದಾಗಲೇ ಒಂಥರ ಖುಷಿಯಾಗುತ್ತೆ ಅಂತಲೇ ಹೇಳಬಹುದು. ನಾನು ಹಾಗೆಯೇ ಮಿಕ್ಕಿ ಮೌಸ್ ಪೇಂಟಿಂಗನ್ನು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಬಟ್ ಬೇಗ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಈ 4 ಪೇಂಟಿಂಗಲ್ಲಿ. ಸೊ ಅದಾದಮೇಲೆ ಚೆನ್ನಾಗಿರುವಂತಹ ನಿಮ್ಮ ಫೇವ್ರೇಟ್ ಆದಂತಹ ನನ್ನ ಫೇವ್ರೇಟ್ ಆದ ಟಾಮ್ ಆ್ಯಂಡ್ ಜೆರ್ರಿ ಪೇಂಟಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಜೆರ್ರಿ ಪೇಂಟಿಂಗ್ ಅಂತೂ 2 ಸಾರಿ ಮಾಡಿಬಿಟ್ಟು, 2 ಅಲ್ಲ 3 ಸಾರಿ ಏನೋ ಜಾಸ್ತಿ ಸಾರಿ ಮಾಡಿಬಿಟ್ಟಿದ್ದೇನೆ. ಸೊ ಹಾಗಾಗಿ ಟಾಮ್ ಪೇಂಟಿಂಗ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಟಾಮ್ ಪೇಂಟಿಂಗ್ ಮಾಡಿಬಿಟ್ಟೆ. ಸೊ ಸೆಲ್ಫಿ ಕಣ್ಮುಚ್ಚಿ ಕ್ಲಿಕ್ ಮಾಡಿದಾಗೆ ಇದೆ ಆ ಪೋಸ್. ಆ್ಯಂಡ್ ಈ ಡ್ರೆಸ್ನಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೇನೆ ಅಂತ ಹೇಳಿ ರೀಲ್ಸನ್ನು ಮಾಡಲಿಕ್ಕೆ ಹೋದೆ. ತುಂಬಾ ರೀಲ್ಸ್ ಕೂಡ ಮಾಡಿ ಗ್ರಾಫ್ಟಲ್ಲಿ ಸೇವ್ ಮಾಡಿಟ್ಟಿದ್ದೆ ಇನ್ಸ್ಟಾದಲ್ಲಿ. ಬಟ್ ನಾನು ಜಾಸ್ತಿ ದಿನ ಇನ್ಸ್ಟಾವನ್ನು ಮೊಬೈಲಲ್ಲಿ ಇಟ್ಕೊಳ್ಳೋದಿಲ್ಲ, ಬಿಕಾಸ್ ಟೈಮ್ ವೇಸ್ಟ್ ಆಗ್ತದೆ ರೀಲ್ಸ್ ನೋಡ್ತಾ ಕೂತ್ಕೊಂಡು ಅಂತ ಹೇಳಿ. ಹಾಗಾಗಿ ಡಿಲೀಟ್ ಮಾಡುವ ಸಂದರ್ಭದಲ್ಲಿ ನನಗೆ ರೀಲ್ಸ್ ಮಾಡಿರೋದು ಗ್ರಾಫ್ಟಲ್ಲಿ ಸೇವ್ ಮಾಡಿದ್ದು ಮಂಡೆಗೆ ಹೋಗಲಿಲ್ಲ. ಸೊ ಹಾಗೆಯೇ ಡಿಲೀಟ್ ಮಾಡಿಬಿಟ್ಟೆ. ಸೊ ರೀಲ್ಸ್ ಮಾಡಿದ್ದೆಲ್ಲ ಹೋಯಿತು ಅಂತಲೇ ಹೇಳಬಹುದು. ನಾನು ಹೋದ ಶನಿವಾರ ಒಂದು ಫಂಕ್ಷನಿಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ಲ. ಸೊ ಅಲ್ಲಿಂದ ಅಕ್ಕನ ಮನೆಗೆ ಕೂಡ ಹೋಗಿದ್ದೆ. ಸೊ ಅಲ್ಲಿ ಮಕ್ಕಳು ಸಿಕ್ಕಿದ್ರು. ಫಸ್ಟ್ ಮಧ್ಯಾಹ್ನದಿಂದ ಸಂಜೆವರೆಗೂ ಒಂದು ಮಗು ಸಿಕ್ಕಿತ್ತು. ಸೊ ಹಾಗೆ ತೋಟ ಸುತ್ತೋದು, ಆಟ ಆಡೋದು, ಮಾತಾಡೋದು ಅಂತ ಹೇಳಿ ಟೈಮ್ ಪಾಸ್ ಮಾಡಿದೆ. ಅದಾದಮೇಲೆ ಇನ್ನೊಬ್ಳು ಸ್ಕೂಲಿಗೆ ಹೋಗಿದ್ಲು. ಸೊ ಅವಳನ್ನು ಪಿಕಪ್ ಮಾಡಿಕೊಂಡು ಬಂದ್ವಿ. ಅದಾದ ಮೇಲೆ ಚೆನ್ನಾಗಿ ಆಟ ಆಡಿದ್ವಿ. ಸೊ ಅಷ್ಟೆಲ್ಲ ಆಗುವಾಗ ಸಂಜೆ ಆಗ್ತಾ ಬಂತು. ನಾಯಿ ಬೇರೆ ಸಿಕ್ಕಿತ್ತು. ಅದಾದಮೇಲೆ ಸಂಜೆ ಒಳಗೆ ಕರೆಯುವ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಮತ್ತೊಂದು ಅಕ್ಕನ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಆದ್ಯ ವೈಶಾಖ್ ಸಿಕ್ಕಿದ್ರು. ಆ್ಯಂಡ್ ಅವರ ಜೊತೆ ಆ ದಿನವನ್ನು ಕಳೆದೆ. ಆ್ಯಂಡ್ ಅದಾದಮೇಲೆ ಮರುದಿನ ನಾವು ಹೊರಡಲಿಕ್ಕಿತ್ತು. ಸೊ ಅಕ್ಕನವರು ಅವರ ನೆರೆಯಕ್ಕೆ ಹೋಗ್ತಾಯಿದ್ರು. ಸೊ ನಾನು ನನ್ನ ಮನೆ ಹತ್ತಿರ ಇಳ್ಕೊಂಡೆ. ಆ್ಯಂಡ್ ಮನೆಗೆ ಬಂದು ನೋಡಿದಾಗ
ಗೊತ್ತಾಯಿತು ಒಂದು ಪಾರ್ಸೆಲ್ ಬಂದಿದೆ ಅಂತ ಹೇಳಿ. ಆ್ಯಂಡ್ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ನೋಡಿದರೆ ಇದು ನನ್ನ ಬರ್ಡೇಯ ಡ್ರೆಸ್ ಆಗಿತ್ತು. ಸೊ ಸ್ವಲ್ಪ ಲೂಸ್ ಆಗ್ತಾ ಇತ್ತು, ಬಟ್ ನಾನು ಯಾವಾಗಲೂ ತರಿಸುವಾಗಲೂ ಸೈಜ್ ಇಶ್ಯೂ ಇಂದನೇ ಬಳಲ್ತೇನೆ ಅಂತಲೇ ಹೇಳಬಹುದು. ಆ್ಯಂಡ್ ಹೈಟ್ ಪ್ರಾಬ್ಲಮ್ ಇರೋದ್ರಿಂದ ಅದು ಸ್ವಲ್ಪ ಸಮಸ್ಯೆ ಅಂತಲೇ ಹೇಳಬಹುದು. ನನಗೆ ಒಟ್ಟಿನಲ್ಲಿ ಸೂಟ್ ಆಗುವ ಡ್ರೆಸ್ಸಸ್ ಸಿಗೋದು ಕಮ್ಮಿ, ನಾನೇ ಅದನ್ನು ಸೂಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಅಷ್ಟೇ. ಐ ಥಿಂಕ್ ಇದು ಡ್ರೆಸ್ ತುಂಬಾ ಸಖತ್ತಾಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ನನಗೆ ಫಸ್ಟ್ ಆಫ್ ಆಲ್ ಗ್ರೀನ್ ಕಲರ್ ಅನ್ನೋದು ಕೂಡ ಇಷ್ಟವಾದ ಕಲರೇ. ಸೊ ತುಂಬ ಕಲರ್ ಇಷ್ಟವಾದ ಕಲರ್ ಇದೆ, ಗ್ರೀನ್ ಕೂಡ ಒಂದು. ಗ್ರೀನು ನಾನು ಚಿಕ್ಕಿರುವಾಗಿಂದ ತುಂಬ ಇಷ್ಟಪಡ್ತಾ ಇದ್ದ ಕಲರ್. ಸೊ ಹಾಗಾಗಿ ಅದು ಬಿಟ್ಟೋಗಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ಥ್ಯಾಂಕ್ ಯು.